ನಮಸ್ಕಾರ ಸ್ನೇಹಿತರೆ. ನಾನು ಸತೀಶ್. ನಾನು ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ದೆ. ನಮ್ಮ ಇಂಟರ್ನ್ಯಾಷನಲ್ NSE ಒಂದು ಎಕ್ಸ್ಚೇಂಜ್ ಏನಿದೆ, ಆ ಒಂದು NSE ಎಕ್ಸ್ಚೇಂಜ್ ಅಲ್ಲಿ ಇವತ್ತು ನಮ್ಮ ಈ US ಅಲ್ಲಿ ಲಿಸ್ಟ್ ಆಗಿರೋಂಥ ಕೆಲವೊಂದು ಸ್ಟಾಕ್ಗಳು ಏನೊಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಬರ್ತಿದೆ, ಆ ಒಂದು ಇನ್ಫಾರ್ಮೇಶನ್ ಲೈವ್ ಆಗಿ ತೋರಿಸೋಣ ಅಂತ ಅನ್ಕೊಂಡು ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನೋಡಿ, 2 ನಿಮಿಷ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ಪೇಜ್ ಒಂದು ರಿಫ್ರೆಶ್ ಮಾಡ್ತೀನಿ. ಸೊ ಓಕೆ ನೋಡಿ, ಇನ್ನೊಂದು 2-3 ನಿಮಿಷ ಇದೆ. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ. ನನಗೂ ಇನ್ನೂ ಕಂಪ್ಲೀಟ್ ಗೊತ್ತಿಲ್ಲ, ಆಲ್ರೆಡಿ ಹೇಳ್ದಂಗೆ. ಸೊ ಇಟ್ ಜಸ್ಟ್ ಏನಂದ್ರೆ ಬಿಗಿನಿಂಗ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇದ್ದೇ ಇರುತ್ತೆ. ಬಟ್ ಇಮಿಡಿಯೇಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ. ಸ್ವಲ್ಪ ದಿವಸ ಕಾಯಿರಿ. ಕಾದ ನಂತರ ಆಮೇಲೆ ಇದು ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಎಲ್ಲ ನಾನು ಫ್ಯೂಚರಲ್ಲಿ ಶೇರ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಡಿಸೈಡ್ ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಆಡಿ ಪೇಜ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ಪೇಜ್ ಅಲ್ಲಿ ಇನ್ನೂ 1 ನಿಮಿಷ ಇದೆ ಆಕ್ಚುಲಿ. ನಾನು ಟೈಮ್ ನೋಡ್ತಿದ್ರೆ, ಸೊ ಕ್ಲಾಕ್ ತಗೊಂಡ್ರೆ, ಸೊ ಕ್ಲಾಕ್ ನೋಡಿದಾಗ ಇನ್ನು 1 ನಿಮಿಷ ಇದೆ ಓಪನ್ ಆಗೋಕ್ಕೆ. ಸೊ ಇಲ್ಲಿ ನಿಮ್ಗೆ ಹತ್ರ 1 ನಿಮಿಷ 2 ನಿಮಿಷ ಸ್ವಲ್ಪ ಡಿಫ್ರೆನ್ಸ್ ಬಂದಿರೋಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಇರಲಿ, ದಟ್ಸ್ ಓಕೆ. ಸೊ 8 ಗಂಟೆಗೆ ಓಪನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇದ್ರ ಬೇಸಿಸ್ ಮೇಲೆ. ಆಸ್ ಪರ್ NSE ಒಂದು ವೆಬ್ಸೈಟ್ ಅಲ್ಲಿ ನೋಡಿದ್ರೆ 8 ಗಂಟೆ ಅಂತ ಹಾಕಿದ್ದಾರೆ. ಆಸ್ ಪರ್ ದ ಡಾಕ್ಯುಮೆಂಟೇಶನ್ ನೋಡಿದ್ರೆ ಸ್ವಲ್ಪ ಟೈಮಿಂಗ್ ಡಿಫ್ರೆನ್ಸ್ ಇರೋದ್ರಿಂದ, ಸೊ ಐ ಥಾಟ್ ಲೈಕ್ ವೆಯ್ಟ್ ಮಾಡಿನೇ ನಿಮಗೆ ಶೇರ್ ಮಾಡೋಣ ಅನ್ಕೊಂಡು ಇದು ಮಾಡಿದ್ದೀನಿ. ಸೊ ನೋಡೋಣ. ಓಕೆ, ಎಕ್ಸಾಕ್ಟ್ 8 ಗಂಟೆ ಆಗಿದೆ. ಸೊ ಇದು ಲೋಡ್ ಆಗಿಲ್ಲ. ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಬರುತ್ತೆ, ಹೆಂಗೆ ಬರುತ್ತೆ, ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಅಂತ ರೇಷಿಯೋ ಒಂದು ಡೀಟೇಲ್ಸ್ ಬರುತ್ತೆ, ಮತ್ತು ಯಾವ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಒಂದು ಟ್ರೇಡ್ ಆಗುತ್ತೆ, ಇನ್ಫಾರ್ಮೇಶನ್ಸ್ ನೋಡೋಣ. ಓಕೆ ನೋಡಿ, ಒಂದು ಲಿಂಕ್ ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ನ್ಯಾಸ್ಟಾಕ್ ನ ಒಂದು ಎಕ್ಸ್ಚೇಂಜ್ಗೆ ಓಪನ್ ಆಗ್ತಿದೆ. ಸೊ ನ್ಯಾಸ್ಟಾಕ್ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಕಾಣಿಸೋದ್ರಿಂದ ಸೊ ಸೇಮ್ ಪ್ರೈಸ್ ನಮ್ಗೆ ಇಲ್ಲೂ ಸಹ ಡಿಸ್ಪ್ಲೇ ಆಗಲೇಬೇಕು. ನೋಡೋಣ, ಇನ್ನೂ ಬಂದಿಲ್ಲ. ಸೊ ನೀವು ನೋಡಿದ್ರೆ ಆಲ್ರೆಡಿ 8 ಗಂಟೆ ಆಗಿದೆ. ಸೊ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ನೋಡಿದ್ರೆ ಸೊ ಆಲ್ರೆಡಿ 8 ಗಂಟೆ ಆಗಿದೆ. ಬಟ್ ಇಲ್ಲಿ ಯಾವುದೇ ರೀತಿಯ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಸೊ ರಿಫ್ರೆಶ್ ಮಾಡ್ತಾ ಇರಬೇಕು. ನೋಡೋವ, ಇನ್ನು ಇಲ್ಲಿ 1 ನಿಮಿಷದಲ್ಲಿ ಬರಬೇಕು ಅಂತ ಅನ್ಕೊಂಡು ನೋಡಿ, ಇನ್ನು ಇಲ್ಲ 0 ಬಂದಿದೆ. ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಬಂದಿದೆ. ನೋಡಿ, ಇಲ್ಲಿ ನೀವು 3 ಆಪ್ಷನ್ ಇದೆ ಸ್ನೇಹಿತರೆ. ಸೊ ನೀವೇನಾದ್ರು ಥೌಸಂಡ್ಸ್ ಅಲ್ಲಿ, ಇಂಡಿಯಾದಲ್ಲ ಯೂಶಲಿ ನಾವು ಡೀಲ್ ಮಾಡಿದ್ರೆ ಥೌಸಂಡ್ಸ್ ಅಲ್ಲಿ, ಬಟ್ ಅಮೆರಿಕನ್ ಬಟ್ ಯುರೋಪಿಯನ್ ಕಂಟ್ರೀಸ್ ನೋಡಿದ್ರೆ ಬಿಲಿಯನ್ಸ್ ಅಲ್ಲಿ ಡೀಲ್ ಮಾಡ್ತಾರೆ. ಸೊ 1 million is equal to 10 lakhs ಅಲ್ವಾ. ಸೊ ಆ ರೀತಿ ಡೀಲ್ ಮಾಡೋದ್ರಿಂದ ಇಲ್ಲಿ ನಮಗೆ ಮಿಲಿಯನ್ಸ್ ಅಲ್ಲಿ ಇರುತ್ತೆ. ಸೊ ಆಸ್ ಆಫ್ ಇನ್ನು ಓಪನ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಆಡಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದ್ದೀನಿ, ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು, ಯಾವ ರೀತಿ ಅಕೌಂಟ್ ಆಕ್ಟಿವೇಟ್ ಮಾಡಬೇಕು ಎಲ್ಲ ಅಂತ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ಆ ರೀತಿ ಒಂದು ಇನ್ಫಾರ್ಮೇಶನ್ ನೋಡ್ಕೊಂಡು ಯಾವ್ಯಾವ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ, ಎಷ್ಟೆಷ್ಟು ಒಂದು ಕ್ವಾಲಿಟಿ ಸ್ಟಾಕ್ಸ್ ನ ಎಷ್ಟೆಷ್ಟು ಪ್ರೈಸ್ ಅಲ್ಲಿ ನೀವು ಬೈ ಮಾಡೋದ್ರಲ್ಲಿ ಸ್ವಲ್ಪ ಒಂದು ಫಂಡಮೆಂಟಲ್ ಅನಾಲಿಸಿಸ್ ತರ ಒಂದು US ಸ್ಟಾಕ್ ನೀವು ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಒಂದು ಸ್ಟಾಕ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಅಂತ. ನೋಡಿ, ಇನ್ನು ವಿಡಿಯೋ ಲೆಂತಿ ಆಗ್ಬೋದೇನೋ, ಬಟ್ ಇದು ಇನ್ನೂ ಪ್ರೈಸ್ ಓಪನ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಜಸ್ಟ್ ವೇಟಿಂಗ್, ಇದೊಂದು ಪ್ರೈಸ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ಇದು ಟೈಮ್ ನೋಡಿದ್ರೆ 8 ಗಂಟೆ 17 ಸೆಕೆಂಡ್ ಅಂತ ತೋರಿಸ್ತದೆ. ಬಟ್ ನಮ್ದ್ರಲ್ಲಿ ಆಲ್ರೆಡಿ 8 ಗಂಟೆ 1 ನಿಮಿಷ ಆಗಿದೆ. ಸೊ ಪ್ರಾಬಬಲಿ ಓಕೆ, ಪರ್ಫೆಕ್ಟ್. ನೋಡಿ, ಸ್ಟಾರ್ಟ್ ಆಗಿದೆ. ನೋಡಿ, ಆಲ್ಫಾಬೆಟ್ ಬಂದು 13 ರೂಪಾಯಿ. ಇಟ್ಸ್ ಆಲ್ ಡಾಲರ್ಸ್ ಸ್ನೇಹಿತರೆ. ಸೊ ಎಲ್ಲ ಡಾಲರ್ ನೀವು ನೋಡ್ಬೋದು, ಎಲ್ಲ ಡಾಲರ್ಸ್ ಅಲ್ಲಿ ಇದಾಗಿದೆ. ಸೊ 13.46 ಅಲ್ಲಿ ಆಗಿದೆ. ಮತ್ತೆ ಅಮೆಝಾನ್ ಬಂದು 15.34, ಮತ್ತೆ ವಾಲ್ಮಾರ್ಟ್, ಮೈಕ್ರೋಸಾಫ್ಟ್ ಅಲ್ಲಿ ಇನ್ನೂ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಲ್ಫಾಬೆಟ್ ನಮ್ಮ ಗೂಗಲ್ ಟಾಪ್ 1 ಅಲ್ಲಿರುವಂತಹ ನಮ್ಮ ಕಂಪನಿ, ನಮ್ಮ ಆಲ್ಫಾಬೆಟ್ ಅಥವಾ ಗೂಗಲ್ ನ ಒಂದು ಶೇರ್ ಪ್ರೈಸ್ ಒಂದು ಲಿಸ್ಟ್ ಆಗಿದೆ. ಅದ್ರ ಜೊತೆ ಅಮೆಝಾನ್ $15 ಆಗಿದೆ. ಸೊ ಅದೇ ರೀತಿ ಮತ್ತೆ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಎಲ್ಲ ಒಂದು ಸ್ಟಾಕ್ ಪ್ರೈಸ್ಗಳು ಬರಬೇಕು. ಅದು ಬರೋ ಗಂಟ ಸ್ವಲ್ಪ ಕಾಯ್ಬೇಕಾಗುತ್ತೆ. ಬಿಕಾಸ್ ಇದು ಡೇ 1 ಒಂದು ಟ್ರೇಡಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ, ವಾಲ್ಯೂಮ್ ನೋಡಿ ಜಸ್ಟ್ 4 ಆಗಿದೆ ಅಷ್ಟೇ. ಇದು ಜಸ್ಟ್ ಇದು ಕೇಳಿದ್ರೆ, ಇದು ಯಾರು ಫಸ್ಟ್ ಬೈ ಮಾಡಿರ್ತಾರೆ, ಯಾರು ಫಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರಿಗೆ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದು ಅವ್ರು ಇಂಡಿಯಾದಲ್ಲಿ ಫಸ್ಟ್ ಈ ಒಂದು NSE ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಎಕ್ಸ್ಚೇಂಜ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂತ ಒಂದು ಹಿಸ್ಟ್ರಿ ಆಗುತ್ತಲ್ವಾ. ಸೊ ಅದೊಂದು ಗುಡ್ ಥಿಂಗ್ ಹೇಳ್ಬೋದು. ಓಕೆ, ಪರ್ಫೆಕ್ಟ್. ನೋಡಿ, ಎಲ್ಲ ಒಂದು ಶೇರ್ ಪ್ರೈಸ್ಗಳು ನಮ್ದು ಲಿಸ್ಟ್ ಆಗಿದೆ. ಸೊ ಟೆಸ್ಲಾ ಬಂದು 8.79 ಒಂದು ಲಿಸ್ಟಿಂಗ್ ಅಲ್ಲಿ ಇದೆ. ಮತ್ತೆ ಆಪಲ್ ಬಂದು 6.73 ಇದೆ. ವಾಲ್ಮಾರ್ಟ್ ಬಂದು ₹5.50. ಮೆಟಾ ಅಥವಾ ಫೇಸ್ಬುಕ್ ಬಂದು ₹4.17. ಸೊ ಮೈಕ್ರೋಸಾಫ್ಟ್, ನೆಟ್ಫ್ಲಿಕ್ಸ್ ಇನ್ನೂ ಬಂದಿಲ್ಲ. ಸೊ ಪ್ರಾಬ್ಲಿ 1 ನಿಮಿಷದಲ್ಲಿ ಬರುತ್ತೆ ಅಂತ ಅನ್ಕೊಂಡು ನೋಡಿ, ವಾಲ್ಯೂಮ್ ನೋಡಿ ಜಸ್ಟ್ ಇವಾಗಲೇ ಬಂದಿರೋದ್ರಿಂದ ಕ್ವಾಂಟಿಟಿಯಲ್ಲಿ ಒಂದು ಡೀಲಿಂಗ್ ಆಗಿದೆ. ಇದು ಬಂದು ಜಸ್ಟ್ 1 ಕ್ವಾಂಟಿಟಿಯಲ್ಲಿ ಆಗಿದೆ. ಓಕೆ, ಸೊ ಇದೇ ರೀತಿ ಬರ್ತಾ ಇರಲಿ. ಸೊ ಓಕೆ, ಇದೇ ರೀತಿ ಸ್ನೇಹಿತರೆ, ನೀವು ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳೋದು. ಸೊ ಓಕೆ, ಆಪಲ್ ಶೇರ್ ಪ್ರೈಸ್. ಸೊ ಇದನ್ನ ನೋಡೋಣ, ನ್ಯಾಸ್ಟಾಕ್ ಅಲ್ಲಿ ಎಷ್ಟು ಪ್ರೈಸ್ ಅಲ್ಲಿ ಲಿಸ್ಟಿಂಗ್ ಆಗ್ತಿದೆ ಅಂತ ನೋಡಿ. 168
ಒಂದು USD ಒಂದು ಪ್ರೈಸ್ ಇದೆ ಅಂತ ಹೇಳ್ಬೋದು. ಸೊ ನಂಗೆ ಗೊತ್ತಾಗ್ತದೆ ಸ್ಕ್ರೀನ್ ಕಾಣಿಸ್ತಿದೆ ಅಂತ, ಬಿಕಾಸ್ ನಾನು ಇದೊಂದನ್ನ ಮಾತ್ರ ನಮಗೆ ಎನೇಬಲ್ ಮಾಡಿರೋದ್ರಿಂದ ಪ್ರಾಬ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಓಕೆ, ಪರ್ಫೆಕ್ಟ್, ಎಲ್ಲ ಬಂದಿದೆ ಅಲ್ವಾ, ನೋಡ್ಬೋದು ನೀವು. ಸೊ ಮೆಟಾ ಪ್ಲಾಟ್ಫಾರ್ಮ್ ಒಂದು $4.17 ಇದೆ. ಸೊ ಆಪಲ್ ಬಂದು ₹6, ಐ ಮೀನ್ 6.73 ಒಂದು ಇರೋದ್ರಿಂದ ನೋಡಿ, ಆಪಲ್ನ ಒಂದು ಆಕ್ಚುಯಲ್ ಪ್ರೈಸ್ ನೋಡಿ $168.43 ಇದೆ. ಬಟ್ ಇಲ್ಲಿನ ನಮ್ಮ ಪ್ರೈಸ್ ನೋಡಿದ್ರೆ ಎಲ್ಲಿದೆ, ಆಪಲ್ ಅಲ್ವಾ. ಸೊ ಇಲ್ಲಿ ನೋಡ್ಬೋದು, ಎಲ್ಲಿ ಆಪಲ್ ಇಲ್ಲಿ ನೋಡ್ಬೋದು 6.73 ಸೆಂಟ್ ಇದೆ. ಸೊ $6.73 ಇದೆ. ನೀವು ನೋಡ್ಬೋದು ಪ್ರೈಸ್ ಬಂದು 168 ಇದೆ. ಅಲ್ಲಿಗೆ ಅರ್ಥ ನಾನು ನಿಮ್ಗೆ ಆಡಿಯೋ ಹೇಳಿದಂಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ಏನದು, ಈ ಎಂಟೈರ್ ಶೇರ್ ಪ್ರೈಸ್ ನೀವು ಬೈ ಮಾಡ್ಬೇಕಂದ್ರೆ ಇದು 168 ಇಂಟು ಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡ್ಬೋದು. ನಂಗೆ ಗೊತ್ತಾಗ್ತಿಲ್ಲ ನಿಮಗೆ ಆಪಲ್ನ ಶೇರ್ ಪ್ರೈಸ್ ಕಾಣಿಸ್ತಿದೆ ಅಂತ. ಕಾಣಿಸಿದ್ರೆ ಪರವಾಗಿಲ್ಲ, ನಾನು ಜಸ್ಟ್ ನಾನು ನಂಬರ್ಸ್ ಹೇಳ್ತಾ ಇದ್ದೀನಿ. USD to INR ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಸೊ ಆಸ್ ಆಫ್ ನಾವು ನೀವು ನೋಡಿದ್ರೆ ಆಪಲ್ನ ಪ್ರೈಸ್ ಬಂದು $168 ಇದೆ. ಸೊ ಅದನ್ನ ನಾನೇನಾದ್ರು 168ನ ನಾನೇನಾದ್ರು INRಗೆ ಕನ್ವರ್ಷನ್ ಮಾಡಿದ್ರೆ ಅದತ್ರ 13,000 ಅಂತ ಅನ್ಕೊಳ್ಳಿ, 12,750 ಬರ್ತಿದೆ. ಸೊ ಅಷ್ಟು ಪ್ರೈಸು ನೀವು ಬೈ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ನಿಮಗೆ 6.73 ಇರೋದ್ರಿಂದ, ಸೊ ಅದನ್ನ 25 ರೇಷಿಯೋ ಎಷ್ಟಿದೆ, 25. ಸೊ 25 ರೇಷಿಯೋನ ಬೈ ಮಾಡಿ ನೀವು 1 ಶೇರ್ ಬೈ ಮಾಡೋ ಥರ ಆಗುತ್ತೆ. ಇದು ಇನ್ಫಾರ್ಮೇಶನ್. ಸೊ ನಿಮಗೆ ಲೈವ್ ಪ್ರೈಸಸ್ ಬೇಕಿತ್ತಂದ್ರೆ ಇಲ್ಲಿ LTP ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಶೇರ್ ಪ್ರೈಸ್ ಒಂದು ಇನ್ಫಾರ್ಮೇಶನ್ಸ್, ಒಂದು ನ್ಯಾಸ್ಟಾಕ್ನ ಶೇರ್ ಪ್ರೈಸ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಅದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು NSE ಅವರು ಡಿಸೈನ್ ಮಾಡುವಂತ ಒಂದು ಲಿಂಕ್ ಅಲ್ಲಿ. ಸೊ ಓಕೆ, ಓವರ್ ಆಲ್ ಇದು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು ಸಿಕ್ಕಾಪಡೆ ವಾಲ್ಯೂಮ್ ಬರ್ತಾ ಇದೆ ನೋಡಿ. ಜಸ್ಟ್ ಓಪನಿಂಗ್ ವಿತಿನ್ 5 ಮಿನಿಟ್ಸ್ ನೋಡ್ಬೋದು 10 ಯೂನಿಟ್ಸ್, 11 ಯೂನಿಟ್ಸ್, 2 ಯೂನಿಟ್ಸ್ ಬರ್ತಾ ಇದೆ. ಸೊ ನೆಟ್ಫ್ಲಿಕ್ಸ್ ಸ್ವಲ್ಪ ಡೌನ್ ಇದೆ. ನೆಟ್ಫ್ಲಿಕ್ಸ್ ಸ್ವಲ್ಪ ಇಂಟರ್ನೆಟ್ ಸ್ವಲ್ಪ ಅದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಶೇರ್ ಪ್ರೈಸ್ ಡೌನ್ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ನೋಡ್ಬೋದು ನೀವು 32 ಯೂನಿಟ್ಸ್ನ ಒಂದು 32 ಕ್ವಾಂಟಿಟಿ ಒಂದು ಶೇರ್ಗಳನ್ನ ಇದಾಗಿದೆ. ಸೊ ಇದು ನಮ್ಮ ಒಂದು NSE ಇಂಟರ್ನ್ಯಾಷನಲ್ ಶೇರ್ ಪ್ರೈಸು ಒಂದು ಯಾವ ರೀತಿ ನೀವು ಬೈ ಮಾಡ್ಬೋದು ಅಂದ್ರೆ ನೋಡ್ಬೋದು. ಇಲ್ಲೇ ನಮಗೆ ಡೀಟೇಲ್ಸ್ ಸಹ ತೋರಿಸುತ್ತೆ. ಆಪಲ್, ಫೇಸ್ಬುಕ್, ಮೈಕ್ರೋಸಾಫ್ಟ್, ಟೆಸ್ಲಾ, ಅಮೆಝಾನ್, ಗೂಗಲ್ ಇಲ್ಲೇ ತೋರಿಸೋದ್ರಿಂದ ಇದನ್ನ ಸಹ ನೀವು ನೋಡ್ಕೊಂಡು ನೋಡಿ. ಮತ್ತೆ ಇದು ಮೈಕ್ರೋಸಾಫ್ಟ್, ಟೆಸ್ಲಾ ಈ ರೀತಿ ಬರ್ತಿದೆ ನೋಡ್ಬೋದು. ಜಸ್ಟ್ ನೀವು ಇದನ್ನ ಜಸ್ಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ನಿಮ್ಮ ಸ್ಕ್ರೀನ್ ಅಲ್ಲಿ ಎಲ್ಲರ ಒಂದು ಕರ್ಸರ್ನ ಮೂವ್ ಮಾಡಿದ್ರೆ ಇದು ಇನ್ಫಾರ್ಮೇಶನ್ಸ್ ಬರುತ್ತೆ. ನೋಡಿ ವಾಲ್ಮಾರ್ಟ್ ಸಹ ಇಲ್ಲಿ ತೋರಿಸುತ್ತೆ. ಸುಮಾರು ಶೇರ್ಸ್ಗಳು ಇಲ್ಲಿ ಬರ್ತಾ ಇದೆ. ಸೊ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು ಅಂದ್ರೆ ಆಡಿ ಮಧ್ಯಾಹ್ನ ಏನೋ ಒಂದು ವಿಡಿಯೋ ಹಾಕಿದೆ ಅಥವಾ ಸಂಜೆ ಏನು ವಿಡಿಯೋ ಹಾಕಿದೆ, ಆ ವಿಡಿಯೋಗಳನ್ನ ನೋಡ್ಕೊಂಡು ನೀವು ಸಹ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದಂಗೆ ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡು 55 ಯೂನಿಟ್ ಟ್ರೇಡ್ ಆಗಿದೆ. ಸೊ ಇದನ್ನ ಮಾಡಿದ್ರೆ ಮಾತ್ರ ನೀವು ಲಾಂಗ್ ಟರ್ಮ್ಗೆ ಹೆಲ್ಪ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ತಿಳ್ಕೊಳ್ಳಿ. ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.